ಹಾಯ್, ಡ್ರೆಸ್ ಕೋಡ್ ಬಗ್ಗೆ ಇವತ್ತು ರಿಲೀಸ್ ಮಾಡಿದಂತಹ ನೋಟಿಫಿಕೇಶನ್ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಅಕಸ್ಮಾತ್ ನೋಡದೆ ಆದ್ರೆ ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡಿದೀವಿ. ವಾಟ್ಸಪ್ ಚಾನಲ್ ಜಾಯ್ನ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ ಜಾಯ್ನ್ ಆಗಿ. ನಂತರ ರಿಲಿಜಿಯಸ್ ಅಟೈರ್ ಏನಿದೆ ಅದರಲ್ಲಿ ಎಕ್ಸಾಮ್ ಬರೀಬೇಕು ಅಂತಿರೋ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಸೆಂಟರ್ಗೆ ಈಗ 2 hours ಮೊದಲು ಪ್ರೆಸೆಂಟ್ ಇರಿ ಅಂತ ಹೇಳಿದ್ದಾರೆ. ಓಕೆನಾ? ಈಗ ಹಿಜಾಬ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ರಿಲಿಜಿಯಸ್ ಅಟೈರ್ ಅಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ ಈಗ ಮಾರ್ನಿಂಗ್ ಎಕ್ಸಾಮ್ ಏನಾಗುತ್ತೆ 10:30 ಸ್ಟಾರ್ಟ್ ಆಗುತ್ತೆ. ಹಾಗೆ ಮಧ್ಯಾಹ್ನದ ಎಕ್ಸಾಮ್ 2:30 ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ 2 hours ಮೊದಲು ಮಾರ್ನಿಂಗ್ ಸೆಷನ್ ಆಗಿದ್ರೆ ನೀವು 8:30ಗೆ ಎಕ್ಸಾಮಿನೇಷನ್ ಸೆಂಟರ್ ಪ್ರೆಸೆಂಟ್ ಇರಬೇಕು. ಮಧ್ಯಾಹ್ನದ ಎಕ್ಸಾಮ್ ಆಗಿದ್ರೆ 12:30ಗೆ ಎಕ್ಸಾಮಿನೇಷನ್ ಸೆಂಟರ್ ಪ್ರೆಸೆಂಟ್ ಇರಬೇಕು. ಅದರ ನಂತರ ಈ ರಿಲಿಜಿಯಸ್ ಅಟೈರ್ ಎಕ್ಸಾಮ್ ಬರೀಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಸ್ಕ್ರೀನಿಂಗ್ ಇರುತ್ತೆ, ಅಂದ್ರೆ ವೆರಿಫೈ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಅದರ ನಂತರ ಎಕ್ಸಾಮ್ ಬರೆಯೋದಕ್ಕೆ ಅಲೌ ಮಾಡ್ತಾರೆ. ನಾನು ನಿಮಗೆ ಸಜೆಷನ್ ಕೊಡೋದು ಅಂತ ಹೇಳಿದ್ರೆ ರಿಲಿಜಿಯಸ್ ಅಟೈರ್ಲಿ ಎಕ್ಸಾಮ್ ಬರೆಯೋದಿರಲಿ ಅಥವಾ ನೀವು ನಾರ್ಮಲ್ ಆಗಿ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ ಆವಾಗಲೂ ಕೂಡ 2 hours ಮೊದಲೇ ಎಕ್ಸಾಮಿನೇಷನ್ ಸೆಂಟರ್ ಪ್ರೆಸೆಂಟ್ ಇರಿ. ಚೆಕಿಂಗ್ ಪ್ರೊಸೆಸ್ ಏನಿದೆ ಅದರಲ್ಲಿ ಪಾಲ್ಗೊಳ್ಳಿ. ಯಾಕಂತ ಹೇಳಿದ್ರೆ ತುಂಬಾ ಲೇಟ್ ಆಗಿ ಹೋಗಿ ಆವಾಗ ಏನು ತೊಂದರೆ ಆಗೋ ಬದಲು ಮೊದಲೇ ಹೋಗ್ಬಿಟ್ರೆ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಹಾಕಿರುವಂತಹ ನಿಮ್ಮ CET ನಂಬರ್, ನಮ್ಮ ಹಾಲ್ ಯಾವ್ದು, ಇದನ್ನೆಲ್ಲ ಮೊದಲೇ ತಿಳ್ಕೊಂಡು ಇದ್ರೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಎಕ್ಸಾಮಿನೇಷನ್ ಸೆಂಟರ್ಗೆ ಸ್ವಲ್ಪ ಬೇಗನೆ ಪ್ರೆಸೆಂಟ್ ಇರಿ. ಓಕೆನಾ? ಡ್ರೆಸ್ ಕೋಡ್ ಬಗ್ಗೆ ಡೀಟೇಲ್ ವಿಡಿಯೋನ ಮಾಡಿದ್ವಿ, ಚೆಕ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.